ನೋಡಿ, ಹೆಲ್ತ್ ಎಲ್ಲದಕ್ಕೂ ಕೂಡ ಕನೆಕ್ಟ್ ಆಗ್ತದೆ. ಸ್ವಚ್ಛತೆ ಬಹಳ ಮುಖ್ಯ, ಆರೋಗ್ಯಕ್ಕೆ ಸ್ವಚ್ಛತೆ ಬಹಳ ಮುಖ್ಯ ಮತ್ತು ಮಾಲಿನ್ಯ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದರಿಂದ ನೀರು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ವಾಯು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಏನು ಗಲೀಜು ಇಲ್ಲದೇ, ಯಾವುದು ತ್ಯಾಜ್ಯ ಇಲ್ಲದೇ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯಕ್ಕೆ ಅದು ಭಾಳ ಒಳ್ಳೆಯದಾಗ್ತದೆ. ಸೊ ಅದರಿಂದ ಇದು ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಇವತ್ತು BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ತೊಗೊಂಬಂದಿದ್ದಾರೆ. ಹಿಂದೆ ರಾಮಲಿಂಗಾರೆಡ್ಡಿ ಅವ್ರ ಕ್ಷೇತ್ರದಲ್ಲಿ ಇದೇ ಥರ ಒಂದು ಮಾಡಿದ್ರು, ನಾವೆಲ್ಲ ಅದೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದು, ಬಹಳ ಚೆನ್ನಾಗಿತ್ತದು. ಅಂದರೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ತ್ಯಾಜ್ಯವನ್ನು ವಿಲೆ ಮಾಡುವಂಥದ್ದು ಮತ್ತು ಅದನ್ನು ಮರು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಇದರಲ್ಲಿ ಅವಕಾಶಗಳು ತುಂಬ ಇದೆ. ಒಂದು ಕಡೆ ಈ ಏನು ಒಣ ತ್ಯಾಜ್ಯ ಇದೆ ಅದನ್ನು ಬೇರೆ ಅದರಲ್ಲಿ ಮಾಡುವಂಥ ಒಂದು ಶೀಟ್ಗಳ ಥರ ಮಾಡಿ ಅದು ಕನ್ಸ್ಟ್ರಕ್ಷನ್ಗೆ ಮತ್ತು ಇಂಥ ಒಂದು ಆ್ಯಕ್ಟಿವಿಟಿಗೆ ಅದಕ್ಕೆಲ್ಲ ಕೂಡ ಉಪಯೋಗ ಮಾಡ್ಕೋಬೋದು. ಸೊ ಆ ಡ್ರೈ ವೇಸ್ಟ್ನ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ. ಇನ್ನೊಂದು ವೆಟ್ ವೇಸ್ಟ್ನಲ್ಲೂ ಕೂಡ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ, ಬಯೋಗ್ಯಾಸ್ ಮಾಡೋದಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಮತ್ತು ಎಲ್ಲೂ ಕೂಡ ಏನು ಇದು ಈ ಗಾಡಿಗಳೇನು ಅವರು ಮಾಡಿದರೆ ಭಾಳ ನಮ್ಮ ಹಣವೂ ಕೂಡ ಉಳಿತಾಯ ಆಗ್ತದೆ. ಮತ್ತು ಎಲ್ಲೂ ಕೂಡ ರಸ್ತೆಯಲ್ಲಿ ಈ ಗಾಡಿಗಳು ಹೋಗ್ತಾ ಇದ್ದರೆ ಅಲ್ಲಿ ಅದು ಲೀಕ್ ಆಗೋದು, ಅಲ್ಲೇ ಬಿದೋಗೋದು, ಬೀಳೋದು ಅದೇನೂ ಇರೋದಿಲ್ಲ, ಜನರಿಗೆ ಏನೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಆಧುನಿಕವಾದಂಥ ವ್ಯವಸ್ಥೆ. ಖಂಡಿತವಾಗಿಯೂ ಇದು ಎಲ್ಲ ಕಡೆ ಮಾಡಿದ್ರೆ ಒಳ್ಳೆಯದು. ಇವತ್ತು ನಮ್ಮ ಚಾಮರಾಜಪೇಟೆ 7 ವಾರ್ಡು, ನನ್ನ ಕ್ಷೇತ್ರ ಗಾಂಧಿನಗರ 3 ವಾರ್ಡ್ ತೊಗೊಂಡಿದ್ದೀವಿ. ಅದೇ ರೀತಿ ಇನ್ನು ಬೇರೆ ಬೇರೆ ಕಡೆ ನಮ್ಮ ಸರ್ವಜ್ಞ ನಗರ, ಶಿವಾಜಿನಗರ, ಬೇರೆ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ, ಬೆಂಗಳೂರಿನಲ್ಲಿ ಅಲ್ಲಲ್ಲೆಲ್ಲ ಮಾಡ್ಕೊಂಡು ಬಂದರೆ ಇದು ಕಸವನ್ನು ವಿಲೆ ಮಾಡುವಂಥದ್ರಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆ. ನನ್ನ ಅಭಿನಂದನೆಗಳು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಇದನ್ನು ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ. ಮತ್ತು CM ಅವರು ಈಗ ಬಂದು ಉದ್ಘಾಟನೆ ಮಾಡ್ತಾರೆ, ಸಿದ್ದರಾಮಯ್ಯ ಸಾಹೇಬರು. ಅದು ನಿಜವಾಗಲೂ ಈ ಥರದ ನಾವು ಇನ್ನೂ ಹೆಚ್ಚು ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಜ್ಜಾಗಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದಷ್ಟು ಪೇಷಂಟ್ಗಳಿಗೆ ಇದಾಗ್ತಾ ಇದೆ ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ಏನಂದರೆ ಹೊರಗಡೆ ಜಾಸ್ತಿ ಬರ್ಕೊಡ್ತಿದ್ದಾರೆ ಮೆಡಿಸಿನ್. ನೋಡಿ, ಇದು ನನಗೆ ಗೊತ್ತಿಲ್ಲ, ಈ ಥರ ಕಂಪ್ಲೇಂಟ್ಗಳು ಅವಾಗವಾಗ ಬರ್ತಾ ಇರ್ತದೆ. ವಿಕ್ಟೋರಿಯಾ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರುವಂಥ ಆಸ್ಪತ್ರೆ. ಆದರೆ ಅಲ್ಲಿ ಒಳ್ಳೆ ಸೇವೆ ನೀಡ್ತಾ ಇದ್ದಾರೆ. ನಾವೇ ದಿವಸಕ್ಕೆ ಎಷ್ಟೋ ಜನ ಕಳಿಸ್ತಾ ಇರ್ತೀವಿ. ಎಲ್ಲೋ ಮಧ್ಯದಲ್ಲಿ ಯಾವುದಾದ್ರು 1-2 ಪ್ರಕರಣಗಳು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಖಂಡಿತ ಪರಿಶೀಲನೆ ಮಾಡೋಣ. ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಲ್ಲೇ ಚಿಕಿತ್ಸೆ ಪಡ್ಕೋಬೇಕು. ಬೇರೆ ಆಸ್ಪತ್ರೆಗೆ ಕಳಿಸುವಂಥದ್ದು ಆಗಬಾರ್ದು. ಅದು ಔಷಧಿಗಾದರೂ ಇರಲಿ ಅಥವಾ ಬೇರೆ ಅವರಿಗೆ ಆಗಬೇಕಾಗಿರುವಂಥ ಚಿಕಿತ್ಸೆ ಇರಲಿ. ಅದು ಒಂದೊಂದು ಸಲ ಅನಿವಾರ್ಯ ಕಾರಣಗಳಿಂದ ಎಲ್ಲರೂ ಆಗಿರ್ಬೋದು. ಅದು ಲೋಪಗಳಾಗಿದ್ದರೆ ಖಂಡಿತ ಅದರ ಮೇಲೆ ಕ್ರಮ ತಗೊಳ್ಳೋಣ ನಾನು ಹೇಳ್ತೀನಿ. ಆದರೆ ಇನ್ನೂ ನಾವು ಹೆಚ್ಚು ಅದನ್ನು ಉತ್ತಮ ದರ್ಜೆಗೆ ಏರಿಸುವಂಥದ್ದಕ್ಕೆ ನಾವು ಭಾಳಷ್ಟು ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಈ ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ, ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ. ಯಾಕಂದರೆ ಅದನ್ನು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಅದು ನೋಡ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ತೀನಿ. ಸರ್, ಈಗ ಕೊನೆಯದಾಗಿ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟ ಹೇಳಿಕೆ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದರೆ ಮುಸ್ಲಿಮರಿಗೆ ಮತವನ್ನು ಕ್ಯಾನ್ಸಲ್ ಮಾಡೋ ವೋಟಿಂಗ್ ಪವರ್ ಅಂತ. ನೋಡಿ, ಸ್ವಾಮೀಜಿಗಳು ಅವರು ಈ ಉದ್ವೇಗಕ್ಕೊಳಗಾಗಿ ಈ ರೀತಿ ಮಾತಾಡುವಂಥದ್ದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಸ್ವಾಮೀಜಿಗಳು ಅವರು ಖಂಡಿತವಾಗಿಯೂ ಜನರಿಗೆ ಮಾರ್ಗದರ್ಶನ, ಒಳ್ಳೆಯ ವಿವೇಚನೆ, ಒಳ್ಳೆಯ ಬುದ್ಧಿಯನ್ನು ನೀಡ್ತಕ್ಕಂಥದ್ದಕ್ಕೆ ಅವರು ಮಾಡಬೇಕು. ಜನರಿಗೆ ದಾರಿದೀಪ ಥರ ಆಗುವಂಥವ್ರು ಸ್ವಾಮೀಜಿಗಳ ಮಾತುಗಳಿರಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯವರು ಒಬ್ಬರೇ ಅಲ್ಲ, ಹಲವಾರು ಸ್ವಾಮೀಜಿಗಳು ಬಹಳ ಒಂದು ರೀತಿ ರಾಜಕೀಯ ಪ್ರೇರಿತವಾದಂಥ ಮತ್ತು ಒಂದು ಪೂರ್ವಗ್ರಹ ಪೀಡಿತವಾದಂಥ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಅದು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಸಮಾಜದಲ್ಲಿ ನಾವು ಪ್ರಚೋದನಕಾರಿಯಾಗಿ ಮಾತಾಡುವಂಥದ್ದು, ಅದು ಯಾರೋ ಕೆಲವು ರಾಜಕಾರಣಿಗಳು ಅಥವಾ ಬೇರೆ ಯಾರಾದರೂ ಮಾತಾಡಿದ್ರೆ ಅದೊಂಥರ, ಅದು ರಾಜಕೀಯ ಅಂತ ನಾವು ಹೇಳಿ ಅದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋಬೋದು ಅಥವಾ ಅದಕ್ಕೆ ಒಂದು ಕಾರಣಗಳಿರ್ಬೋದು. ಆದರೆ ಇವ್ರುಗಳು ಆ ಥರ ಮಾತಾಡಬಾರ್ದು. ಅವ್ರು ಕ್ಷಮಾಪಣೆ ಕೇಳಿದ್ದಾರೆ, ಆದರೂ ಕೂಡ ಅದು ಹೇಳುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಲ್ವಾ, ಆ ಥರ ಹೇಳಬಾರ್ದು.
ಖಂಡಿತವಾಗಿ ಅದು ಒಪ್ಪುವಂತ ಮಾತಲ್ಲ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸಿಎಂ ಅವರು ಇವತ್ತು ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ. ಏನೋ ಚರ್ಚೆಗಳಾಗ್ತಿದ್ದಾವ ಪಕ್ಷದಲ್ಲಿ? ಇಲ್ಲ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಅವರು ಕೇಂದ್ರದ ಸಚಿವರುಗಳನ್ನು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಖಂಡಿತವಾಗಿಯೂ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ. ಆದರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿಎಂ ಅವರು, ನಮ್ಮ ಅಧ್ಯಕ್ಷರು ಅವರು ತೀರ್ಮಾನ ಮಾಡ್ತಾರೆ. ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ ಸರ್. ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ, ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರದ್ದು ಕೂಡ ಈಗ ಸುಮಾರು 5 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ. ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ನೋಡಿ. ಹೆಲ್ತು ಎಲ್ಲದಕ್ಕೂ ಕೂಡ ಕನೆಕ್ಟ್ ಆಗ್ತದೆ. ಸ್ವಚ್ಛತೆ ಭಾಳ ಮುಖ್ಯ, ಆರೋಗ್ಯಕ್ಕೆ ಸ್ವಚ್ಛತೆ ಭಾಳ ಮುಖ್ಯ ಮತ್ತು ಮಾಲಿನ್ಯ ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಅದರಿಂದ ನೀರು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ವಾಯು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಏನು ಗಲೀಜು ಇಲ್ದೇ, ಯಾವುದು ತ್ಯಾಜ್ಯ ಇಲ್ಲದೇ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯಕ್ಕೆ ಅದು ಭಾಳ ಒಳ್ಳೆಯದಾಗ್ತದೆ. ಸೊ ಅದರಿಂದ ಇದು ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಇವತ್ತು BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ತೊಗೊಂಬಂದಿದ್ದಾರೆ. ಹಿಂದೆ ರಾಮಲಿಂಗಾರೆಡ್ಡಿ ರೆಡ್ಡಿ ಅವ್ರ ಕ್ಷೇತ್ರದಲ್ಲಿ ಇದೇ ಥರ ಒಂದು ಮಾಡಿದ್ರು. ನಾವೆಲ್ಲ ಅದೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದು ಭಾಳ ಚೆನ್ನಾಗಿತ್ತದು. ಅಂದರೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ತ್ಯಾಜ್ಯವನ್ನು ವಿಲೆ ಮಾಡುವಂಥದ್ದು ಮತ್ತು ಅದನ್ನು ಮರು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಇದರಲ್ಲಿ ಅವಕಾಶಗಳು ತುಂಬ ಇದೆ. ಒಂದು ಕಡೆ ಈ ಏನು ಒಣ ತ್ಯಾಜ್ಯ ಇದೆ ಅದನ್ನು ಬೇರೆ ಅದರಲ್ಲಿ ಮಾಡುವಂಥ ಒಂದು ಶೀಟ್ಗಳ ಥರ ಮಾಡಿ ಅದು ಕನ್ಸ್ಟ್ರಕ್ಷನ್ಗೆ ಮತ್ತು ಇಂಥ ಒಂದು ಆ್ಯಕ್ಟಿವಿಟಿಗೆ ಅದಕ್ಕೆಲ್ಲ ಕೂಡ ಉಪಯೋಗ ಮಾಡ್ಕೋಬೋದು. ಸೊ ಆ ಡ್ರೈ ವೇಸ್ಟ್ನ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ. ಇನ್ನೊಂದು ವೆಟ್ ವೇಸ್ಟ್ನಲ್ಲೂ ಕೂಡ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ, ಬಯೋಗ್ಯಾಸ್ ಮಾಡೋದಕ್ಕೆ ಕೂಡ ಇದರಲ್ಲಿ ಅವಕಾಶ ಇದೆ. ಮತ್ತು ಎಲ್ಲೂ ಕೂಡ ಏನು ಇದು ಈ ಗಾಡಿಗಳೇನು ಅವರು ಮಾಡಿದರೆ ಭಾಳ ನಮ್ಮ ಹಣವೂ ಕೂಡ ಉಳಿತಾಯ ಆಗ್ತದೆ. ಮತ್ತು ಎಲ್ಲೂ ಕೂಡ ರಸ್ತೆಯಲ್ಲಿ ಈ ಗಾಡಿಗಳು ಹೋಗ್ತಾ ಇದ್ದರೆ ಅಲ್ಲಿ ಅದು ಲೀಕ್ ಆಗೋದು, ಅಲ್ಲೇ ಬಿದೋಗೋದು, ಬೀಳೋದು ಅದೇನೂ ಇರೋದಿಲ್ಲ. ಜನರಿಗೆ ಏನೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಆಧುನಿಕವಾದಂಥ ವ್ಯವಸ್ಥೆ. ಖಂಡಿತವಾಗಿಯೂ ಇದು ಎಲ್ಲ ಕಡೆ ಮಾಡಿದ್ರೆ ಒಳ್ಳೆಯದು. ಇವತ್ತು ನಮ್ಮ ಚಾಮರಾಜಪೇಟೆ 7 ವಾರ್ಡು, ನನ್ನ ಕ್ಷೇತ್ರ ಗಾಂಧಿನಗರ 3 ವಾರ್ಡ್ ತೊಗೊಂಡಿದ್ದೀವಿ. ಅದೇ ರೀತಿ ಇನ್ನು ಬೇರೆ ಬೇರೆ ಕಡೆ ನಮ್ಮ ಸರ್ವಜ್ಞ ನಗರ, ಶಿವಾಜಿನಗರ, ಬೇರೆ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ, ಬೆಂಗಳೂರಿನಲ್ಲಿ ಅಲ್ಲಲ್ಲೆಲ್ಲ ಮಾಡ್ಕೊಂಡು ಬಂದರೆ ಇದು ಕಸವನ್ನು ವಿಲೆ ಮಾಡುವಂಥದ್ರಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆ. ನನ್ನ ಅಭಿನಂದನೆಗಳು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಇದನ್ನು ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ ಮತ್ತು CM ಅವರು ಈಗ ಬಂದು ಉದ್ಘಾಟನೆ ಮಾಡ್ತಾರೆ, ಸಿದ್ದರಾಮಯ್ಯ ಸಾಹೇಬರು. ಅದು ನಿಜವಾಗಲೂ ಈ ಥರದ ನಾವು ಇನ್ನೂ ಹೆಚ್ಚು ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಜ್ಜಾಗಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದಷ್ಟು ಪೇಷಂಟ್ಗಳಿಗೆ ಇದಾಗ್ತಾ ಇದೆ ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ಏನಂದ್ರೆ ಹೊರಗಡೆ ಜಾಸ್ತಿ ಬರ್ಕೊಡ್ತಿದ್ದಾರೆ ಮೆಡಿಸಿನ್. ನೋಡಿ, ಇದು ನನಗೆ ಗೊತ್ತಿಲ್ಲ. ಈ ಥರ ಕಂಪ್ಲೇಂಟ್ಗಳು ಅವಾಗವಾಗ ಬರ್ತಾ ಇರ್ತದೆ. ವಿಕ್ಟೋರಿಯಾ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರುವಂಥ ಆಸ್ಪತ್ರೆ. ಆದರೆ ಅಲ್ಲಿ ಒಳ್ಳೆ ಸೇವೆ ನೀಡ್ತಾ ಇದ್ದಾರೆ. ನಾವೇ ದಿವಸಕ್ಕೆ ಎಷ್ಟೋ ಜನ ಕಳಿಸ್ತಾ ಇರ್ತೀವಿ. ಎಲ್ಲೋ ಮಧ್ಯದಲ್ಲಿ ಯಾವುದಾದ್ರು 1-2 ಪ್ರಕರಣಗಳು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಖಂಡಿತ ಪರಿಶೀಲನೆ ಮಾಡೋಣ. ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಲ್ಲೇ ಚಿಕಿತ್ಸೆ ಪಡ್ಕೋಬೇಕು. ಬೇರೆ ಆಸ್ಪತ್ರೆಗೆ ಕಳಿಸುವಂಥದ್ದು ಆಗಬಾರ್ದು. ಅದು ಔಷಧಿಗಾದರೂ ಇರಲಿ ಅಥವಾ ಬೇರೆ ಅವರಿಗೆ ಆಗಬೇಕಾಗಿರುವಂಥ ಚಿಕಿತ್ಸೆ ಇರಲಿ. ಅದು ಒಂದೊಂದು ಸಲ ಅನಿವಾರ್ಯ ಕಾರಣಗಳಿಂದ ಎಲ್ಲರೂ ಆಗಿರ್ಬೋದು. ಅದು ಲೋಪಗಳಾಗಿದ್ದರೆ ಖಂಡಿತ ಅದರ ಮೇಲೆ ಕ್ರಮ ತಗೊಳ್ಳೋಣ ನಾನು ಹೇಳ್ತೀನಿ. ಆದರೆ ಇನ್ನೂ ನಾವು ಹೆಚ್ಚು ಅದನ್ನು ಉತ್ತಮ ದರ್ಜೆಗೆ ಏರಿಸುವಂಥದ್ದಕ್ಕೆ ನಾವು ಭಾಳಷ್ಟು ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಈ ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ, ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ.
ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ. ಯಾಕಂದರೆ ಅದನ್ನು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಅದು ನೋಡ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ತೀನಿ. ಸರ್, ಈಗ ಕೊನೆಯದಾಗಿ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟ ಹೇಳಿಕೆ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದರೆ ಮುಸ್ಲಿಮರಿಗೆ ಮತವನ್ನು ಕ್ಯಾನ್ಸಲ್ ಮಾಡೋದು, ವೋಟಿಂಗ್ ಪವರ್ ಅಂತ. ನೋಡಿ, ಸ್ವಾಮೀಜಿಗಳು ಅವರು ಈ ಉದ್ವೇಗಕ್ಕೊಳಗಾಗಿ ಈ ರೀತಿ ಮಾತಾಡುವಂಥದ್ದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಸ್ವಾಮೀಜಿಗಳು ಅವರು ಖಂಡಿತವಾಗಿಯೂ ಜನರಿಗೆ ಮಾರ್ಗದರ್ಶನ, ಒಳ್ಳೆಯ ವಿವೇಚನೆ, ಒಳ್ಳೆಯ ಬುದ್ಧಿಯನ್ನು ನೀಡ್ತಕ್ಕಂಥದ್ದಕ್ಕೆ ಅವರು ಮಾಡಬೇಕು. ಜನರಿಗೆ ದಾರಿದೀಪ ಥರ ಆಗುವಂಥವ್ರು ಸ್ವಾಮೀಜಿಗಳ ಮಾತುಗಳಿರಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯವರು ಒಬ್ಬರೇ ಅಲ್ಲ, ಹಲವಾರು ಸ್ವಾಮೀಜಿಗಳು ಬಹಳ ಒಂದು ರೀತಿ ರಾಜಕೀಯ ಪ್ರೇರಿತವಾದಂಥ ಮತ್ತು ಒಂದು ಪೂರ್ವಗ್ರಹ ಪೀಡಿತವಾದಂಥ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಅದು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಸಮಾಜದಲ್ಲಿ ನಾವು ಪ್ರಚೋದನಕಾರಿಯಾಗಿ ಮಾತಾಡುವಂಥದ್ದು, ಅದು ಯಾರೋ ಕೆಲವು ರಾಜಕಾರಣಿಗಳು ಅಥವಾ ಬೇರೆ ಯಾರಾದರೂ ಮಾತಾಡಿದ್ರೆ ಅದೊಂಥರ, ಅದು ರಾಜಕೀಯ ಅಂತ ನಾವು ಹೇಳಿ ಅದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋಬೋದು ಅಥವಾ ಅದಕ್ಕೆ ಒಂದು ಕಾರಣಗಳಿರ್ಬೋದು. ಆದರೆ ಇವ್ರುಗಳು ಆ ಥರ ಮಾತಾಡಬಾರ್ದು. ಅವ್ರು ಕ್ಷಮಾಪಣೆ ಕೇಳಿದ್ದಾರೆ, ಆದರೂ ಕೂಡ ಅದು ಹೇಳುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಲ್ವಾ. ಆ ಥರ ಹೇಳಬಾರ್ದು. ಖಂಡಿತವಾಗಿ ಅದು ಒಪ್ಪುವಂಥ ಮಾತಲ್ಲ. ಸಚಿವ ಸಂಪುಟ ಪುನರಚನೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸಿಎಂ ಅವರು ಇವತ್ತು ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ. ಏನೋ ಚರ್ಚೆಗಳಾಗ್ತಿದ್ದಾವ ಪಕ್ಷದಲ್ಲಿ? ಇಲ್ಲ, ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಅವರು ಕೇಂದ್ರದ ಸಚಿವರುಗಳನ್ನು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಖಂಡಿತವಾಗಿಯೂ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ. ಆದರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿಎಂ ಅವರು, ನಮ್ಮ ಅಧ್ಯಕ್ಷರು ಅವರು ತೀರ್ಮಾನ ಮಾಡ್ತಾರೆ. ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ ಸರ್. ಅದೆಷ್ಟು ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ, ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರದ್ದು ಕೂಡ ಈಗ ಸುಮಾರು 5 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ. ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ನೋಡೋಣ.